जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् इडೀ ಸಾಂಸಾರಿಕವಾದ ಪದಾರ್ಥದಲ್ಲಿ ವಿರಕ್ತಿಯನ್ನ ಪಡೆದಂತಹ ಭರತ ಚಕ್ರವರ್ತಿ ಸಮೃದ್ಧವಾದಂತಹ ಇಡೀ ರಾಜ್ಯದ ಭಾರವನ್ನ ತನ್ನ ಮಕ್ಕಳಿಗೆ ಅಂತ ಕೊಟ್ಟು ತಾನು ಸನ್ಯಾಸವನ್ನ ಸ್ವೀಕಾರ ಮಾಡಿ ಇನ್ನು ಮೇಲೆ ನಾ ರಾಜ್ಯದ ಸಂಪರ್ಕವನ್ನು ಇಟ್ಟುಕೊಳ್ಳಲಾರೆ ಎಂದು ತಿಳಿದುಕೊಂಡು ಗಂಡಕಿ ನದಿಯ ತೀರದಲ್ಲಿ ಪುಲಹ ಋಷಿಗಳ ಆಶ್ರಮದಲ್ಲಿ ವಾಸ ಮಾಡ್ತೇನೆ ಅಂತ ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಜಿಂಕೆಯ ಮರಿಯ ಮೇಲೆ ಭರತ ಚಕ್ರವರ್ತಿಗೆ ಬಂದಂತಹ ಮೋಹದ ಬಗೆಗೆ ಇಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಶುಕಾಚಾರ್ಯರು ಈ ಕಥೆಯನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಒಂದು ದಿವಸ ಗಂಡಕಿ ನದಿಯ ತೀರದಲ್ಲಿ ಎಂದಿನಂತೆ ಸ್ನಾನಾದಿಗಳನ್ನ ಮಾಡಿಕೊಂಡು ಮನುಷ್ಯ ಮಾತ್ರರಾದವರು ಪ್ರತಿನಿತ್ಯದಲ್ಲೂ ಮಾಡಬೇಕಾದಂತಹ ವಿಹಿತ ಕರ್ಮಗಳು ಅಂತೇನಿವೆಯೋ ಆ ಕರ್ಮಗಳನ್ನ ಆಚರಣೆ ಮಾಡ್ತಾ ಪರಮಾತ್ಮನನ್ನ ಗಾಯತ್ರಿ ಮಂತ್ರ, ನಾರಾಯಣ ಅಷ್ಟಾಕ್ಷರ ಮಂತ್ರ, ವಾಸುದೇವ ದ್ವಾದಶಾಕ್ಷರ ಮಂತ್ರ ಅಂತ ಏನು ನಾನಾ ವಿಧವಾದಂತಹ ಮಂತ್ರ ಸ್ತೋತ್ರಗಳ ಸಮುದಾಯ ಇದೆಯೋ ಆ ಸ್ತೋತ್ರಗಳಿಂದ ಸ್ತುತಿಸುತ್ತಾ ಬಹಳ ಹೊತ್ತು ನದಿಯ ಸಮೀಪದಲ್ಲೇ ಅನುಷ್ಠಾನ ಮಾಡ್ತಾ ಅವನು ಕೂತುಕೊಂಡಿದ್ದಾನೆ. ಪರೀಕ್ಷಿತ್ ರಾಜನನ್ನು ಕುರಿತು ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ರಾಜ ಈ ರೀತಿಯಾಗಿ ಘೋರವಾದಂತಹ ನಿಷ್ಠೆಯನ್ನಿಟ್ಟುಕೊಂಡು ಆ ನದಿಯ ಸಮೀಪದಲ್ಲಿ ಅನುಷ್ಠಾನ ಮಾಡ್ತಾ ಕೂತಂತಹ ಆ ಭರತ ಚಕ್ರವರ್ತಿಯ ಸಮೀಪದಲ್ಲಿ ನದಿಯ ಆಳವಾದಂತಹ ಒಂದು ಮಡು ಇದೆ. ಅವನು ಕೂತಂತಹ ಸ್ಥಳದ ಸಮೀಪದಲ್ಲಿ ಒಂದು ಹೆಣ್ಣು ಜಿಂಕೆ ಅಲ್ಲಿಗೆ ಬರ್ತಾ ಇದೆ. ತುಂಬು ಗರ್ಭಿಣಿಯಾದಂತಹ ಹೆಣ್ಣು ಜಿಂಕೆ ಬಾಯಾರಿಕೊಂಡು ನದಿಯ ನೀರನ್ನು ಕುಡಿದ್ರೆ ಆಯಿತು ಅಂತ ಅಂದುಕೊಂಡು ನದಿಯ ಸಮೀಪಕ್ಕೆ ಬರ್ತಾ ಇದೆ. ನದಿಯಲ್ಲಿ ಬಾಯನ್ನ ಹಾಕಿ ನೀರನ್ನ ಪಾನ ಮಾಡ್ತಾ ಇದೆ. ಅದರ ಸಮೀಪದಲ್ಲಿ
ನೀರನ್ನು ಕುಡಿಯುವ ಸಂದರ್ಭದಲ್ಲಿಯೇ ಜೋರಾದಂತಹ ಸಿಂಹದ ಗರ್ಜನೆ ಆಗ್ತಾ ಇದೆ. ಜೋರಾಗಿ ಸಿಂಹದ ಗರ್ಜನೆ ಕೇಳ್ತಾ ಇದೆ. ಜಿಂಕೆಯ ಸ್ವಭಾವವೇ ಬಹಳ ಭಯವನ್ನ ಹೊಂದೋದು, ಬಹಳ ಚಂಚಲ ಸ್ವಭಾವ. ಒಂದು ಕಡೆಯಲ್ಲಿ ನಿಂತಲ್ಲಿ ನಿಲ್ಲೋದಿಲ್ಲ, ಕೂತಲ್ಲಿ ಕೂಡೋದಿಲ್ಲ, ಬಹಳ ಚಂಚಲ ಸ್ವಭಾವದ ಪ್ರಾಣಿ ಜಿಂಕೆ. ಕಿವಿಗಳು ಬಹಳ ಸೂಕ್ಷ್ಮ. ಅದಕ್ಕೆ ಸಿಂಹದ ಗರ್ಜನೆ ಕೇಳಿದೆ, ನನ್ನ ಜೀವಕ್ಕೆ ಆಪತ್ತು ಬಂದಿದೆ ಅಂತ ತಿಳಿದುಕೊಂಡು ಬಹಳ ಗಾಬರಿಗೊಂಡಿದೆ. ಸಿಂಹ ಬಂದು ನನ್ನಲ್ಲಿ ಆಕ್ರಮಣ ಮಾಡಿ ನನ್ನನ್ನ ತಿಂದೇ ಬಿಡತ್ತೆ ಅಂತ ಬಹಳ ಉದ್ವೇಗವಾಗಿದೆ. ಏನಾದ್ರೂ ಮಾಡಿ ತಪ್ಪಿಸಿಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಮೊದಲಿಗೆ ಬಹಳ ಚಂಚಲವಾದಂತಹ ದೃಷ್ಟಿ, ಯಾವ ಕಡೆ ಓಡ್ ಹೋಗ್ಬೇಕು, ಯಾವ ಕಡೆ ತಪ್ಪಿಸಿಕೊಂಡು ಹೋಗ್ಲಿ ಅಂತ ಬಹಳ ಯೋಚನೆ ಮಾಡ್ತಾ ಇದೆ. ಇನ್ನಷ್ಟು ಚಂಚಲವಾಗಿ ಅದರ ದೃಷ್ಟಿಯಾಗಿದೆ. ಆಗ ತಾನೇ ಬಂದು ಬಾಯಾರಿಕೆಯನ್ನ ಪರಿಹಾರ ಮಾಡಿಕೊಳ್ಳುವ ಉದ್ದೇಶದಿಂದಾಗಿ ನೀರಿಗೆ ಅಂತ ಬಾಯಿ ಹಾಕಿದೆ. ಇನ್ನು ಬಾಯಾರಿಕೆ ಪೂರ್ತಿ ತಡೆದಿಲ್ಲ. ಸಿಂಹದ ಗರ್ಜನೆ ಕೇಳಿದೆ, ಶರೀರವೆಲ್ಲ ಕಂಪಿಸ್ತಾ ಇದೆ, ಏನ್ ಮಾಡಬೇಕು ಏನ್ ಮಾಡಬಾರದು ಅನ್ನುವಂತಹ ಆಲೋಚನೆಯಲ್ಲಿ ಮುಳುಗಿದೆ. ಬಹಳ ಚಂಚಲವಾದಂತಹ ಮನಸ್ಥಿತಿಯಿಂದಾಗಿ ನದಿಯನ್ನ ದಾಟಬೇಕು ಅಂತ ಜೋರಾಗಿ ನದಿಯ ಮೇಲ್ಗಡೆಯಲ್ಲಿ ಹಾರ್ತಾ ಇದೆ. ನದಿಯ ಪ್ರವಾಹ, ಅದೇ ರೀತಿಯಾಗಿ ಈ ನದಿಯ ವಿಸ್ತಾರ ತುಂಬಾ ದೊಡ್ಡದಾಗಿರುತ್ತೆ. ಅಷ್ಟು ಸುಲಭವಾಗಿ ಈ ನದಿಯನ್ನು ದಾಟ್ಲಿಕ್ಕೆ ಆಗೋದಿಲ್ಲ. ತುಂಬಾ ವಿಸ್ತಾರವಾದ ನದಿಯ ಪಾತ್ರ ತುಂಬಾ ದೊಡ್ಡದಿರುತ್ತೆ. ಆದ್ರೆ ಭಯದಿಂದ ಗಾಬರಿಗೊಂಡಂತಹ ಆ ಹೆಣ್ಣು ನರಿ, ಆ ಹೆಣ್ಣು ಜಿಂಕೆ ಜೋರಾಗಿ ನದಿಯ ಮೇಲೆ ಹಾರ್ತಾ ಇದೆ. ತುಂಬು ಗರ್ಭಿಣಿಯಾಗಿದೆ. ಬಾಯಾರಿಕೆ ಅಂತ ನದಿಯ ಸಮೀಪಕ್ಕೆ ಬಂದಿದೆ. ಸ್ವಲ್ಪ ತಾನೇ ನೀರನ್ನ ಕುಡಿಲಿಕ್ಕೆ ಪ್ರಾರಂಭ ಮಾಡಿದೆ. ಆವಾಗಲೇ ಸಿಂಹದ ಗರ್ಜನೆಯನ್ನ ಕೇಳಿದೆ. ಪ್ರಾಣದ ಭಯದಿಂದ ಹೇಗಾದ್ರೂ ಮಾಡಿ ಪ್ರಾಣವನ್ನ ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವ ಉದ್ದೇಶದಿಂದ, ಆ ನದಿಯನ್ನ ದಾಟುವ ಉದ್ದೇಶದಿಂದ ವೇಗವಾಗಿ ಹಾರ್ತಾ ಇದೆ. ಭಯಗೊಂಡಾಗಲೇನೆ ಗರ್ಭಸ್ರಾವ ಸ್ವಲ್ಪ ಆಗಿತ್ತು. ಹೆಣ್ಣು ಜಿಂಕೆ ಸ್ವಲ್ಪ, ಆ ಗರ್ಭದಲ್ಲಿದ್ದಂತಹ ಜಿಂಕೆ ಮರಿ ಸ್ವಲ್ಪ ಹೊರಗಡೆ ಬಂದಿತ್ತು. ಪ್ರಾಣ ಭಯದಿಂದಾಗಿ ಮತ್ತಷ್ಟು ಜೋರಾಗಿ ಜಿಗಿದಾಗ ಅದು ಹೊಟ್ಟೆಯಿಂದ ಪೂರ್ತಿಯಾಗಿ ಆ ಹೆಣ್ಣು ಜಿಂಕೆಯ ಮರಿ ಹೊರಗಡೆ ಬಂದು ಬೀಳ್ತಾ ಇದೆ, ಪ್ರವಾಹದಲ್ಲಿ ಬೀಳ್ತಾ ಇದೆ. ಗರ್ಭಸ್ರಾವವಾಯಿತು. ಅದರಿಂದ ಬಹಳ ವೇದನೆಯಾಗಿದೆ ದೊಡ್ಡ ಹೆಣ್ಣು ಜಿಂಕೆಗೆ. ಮೇಲೆ ಹಾರಿದೆ. ಮೊದಲೇ ಗರ್ಭಿಣಿಯಾದಂತಹ ಜಿಂಕೆ ಮೇಲೆ ಹಾರಿದೆ. ಹಾರಿದಾಗ ಗರ್ಭಸ್ರಾವವಾಯಿತು. ಭಯದಿಂದ ಪೀಡಿತವಾಗಿದೆ. ಬಹಳ ದುಃಖವೂ ಅದಕ್ಕಾಗಿದೆ. ತನ್ನ ಹಿಂಡನ್ನ ಬಿಟ್ಟು ದೂರ ಹೋಗಿದೆ. ಓಡ್ತಾ 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 ಹೋಗಿ ಆಯಾಸದಿಂದ ಗುಹೆಯಲ್ಲಿ ಬಿದ್ದು ಆ ಹೆಣ್ಣು ಜಿಂಕೆ ಮೃತವಾಗಿ ಹೋಗಿಬಿಟ್ಟಿದೆ. ಜಿಂಕೆಯ ಗುಂಪೆಲ್ಲವೂ ಕೂಡ ಬಂದು ನೀರನ್ನು ಕುಡಿತಾ ಇತ್ತು. ಅದರ ಮಧ್ಯದಲ್ಲಿ ಇದು ಒಂದು ನೀರನ್ನು ಕುಡಿತಾ ಇತ್ತು. ಸಿಂಹದ ಗರ್ಜನೆ ಕೇಳಿದಾಗ ಎಲ್ಲ ಜಿಂಕೆಗಳು ಕೂಡ ತಮ್ಮ ತಮ್ಮ ಅನುಕೂಲವಾದಂತಹ ಪ್ರದೇಶಗಳಿಗೆ ಓಡಿ ಹೋಗಿದೆ. ಇದು ತಪ್ಪಿಸಿಕೊಳ್ಬೇಕು ಅಂತ ಮೇಲೆ ಕಾರಿದೆ. ಗರ್ಭಸ್ರಾವವಾಯಿತು. ಆ ಜಿಂಕೆಯ ಮರಿ ಪ್ರವಾಹದಲ್ಲಿ ಬಿದ್ದಿದೆ. ಇದು ತಪ್ಪಿಸಿಕೊಂಡು ಓಡಿ ಹೋಗೋಣ ಅಂತ ಓಡಿ ಹೋಗಿ ವೇದನೆಯಿಂದ, ತನ್ನ ಗುಂಪನ್ನು ಬಿಟ್ಟಂತಹ ವಿರಹ ವೇದನೆಯಿಂದ, ಗರ್ಭಸ್ರಾವವಾದಂತಹ ಸ್ಥಳದಲ್ಲಿ ಆದಂತಹ ವೇದನೆಯಿಂದ ದುಃಖಗೊಂಡು ಯಾವುದೋ ಒಂದು ಗುಹೆಯಲ್ಲಿ ಬಿದ್ದು ಈ ನರಿ ಸತ್ತು ಹೋಯಿತು.
ಜಿಂಕೆ ಮರಿ ಅನಾಥವಾಗಿದೆ, ತಾಯಿ ಇಲ್ಲ, ತನ್ನ ಸಂಬಂಧಿಗಳಾದಂಥವ್ರು ಯಾರಿದ್ದಾರೋ ಅವ್ರು ಎಲ್ಲರೂ ಕೂಡ ಓಡಿ ಹೋಗಿದ್ದಾರೆ. ಇದು ಹುಟ್ಟಿರುವ ವಿಚಾರವೇ ಯಾವುದಕ್ಕೂ ಗೊತ್ತಿಲ್ಲ, ಬಂಧುಗಳು ದೂರವಾಗಿದೆ. ಈ ಎಲ್ಲ ಘಟನೆಯನ್ನ ನದಿಯ ಪಕ್ಕದಲ್ಲಿಯೇ ಕುಳಿತುಕೊಂಡು ಅನುಷ್ಠಾನವನ್ನು ಮಾಡ್ತಾ ಇದ್ದಂತಹ ಭರತ ಚಕ್ರವರ್ತಿ ನೋಡ್ತಾ ಇದ್ದಾನೆ. ಅವನಿಗೆ ಬಹಳ ಅನುಕಂಪವಾಯಿತು. ಈ ಮಗು ಅನಾಥವಾಗಿದೆ, ಜಿಂಕೆಯ ಕರು ಅನಾಥವಾಗಿದೆ, ಇದಕ್ಕೆ ಬಂಧುಗಳೂ ಇಲ್ಲ, ಹಾಲೂಡಿಸಬೇಕಾದಂತಹ ತಾಯಿಯೂ ಕೂಡ ಮೃತಳಾಗಿ ಹೋಗಿದ್ದಾಳೆ, ಇದಕ್ಕೆ ರಕ್ಷಕನಾಗಿರೋ ನಾನು ಒಬ್ಬನೇ, ನನ್ನನ್ನು ಬಿಟ್ಟು ಬೇರೆ ರಕ್ಷಕರಿಲ್ಲ ಅಂತ ತಿಳಿದುಕೊಂಡು ಭರತ ಚಕ್ರವರ್ತಿ ತನ್ನ ಆಶ್ರಮಕ್ಕೆ ಅಂತ ಆ ಜಿಂಕೆಯ ಮರಿಯನ್ನ ತೆಗೆದುಕೊಂಡು ಬರ್ತಾ ಇದ್ದಾನೆ. ಆ ಜಿಂಕೆಯ ಮರಿ ಮೇಲೆ ಗಾಢವಾದ ಅತ್ಯಂತ ಅತಿಶಯವಾದಂತಹ ಮಮತೆ ಉಂಟಾಯಿತು. ಇದು ನನ್ನದು ನನ್ನದು ಅನ್ನುವ ಭಾವನೆ ದಿನದಿನದಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇತ್ತು. ಪ್ರತಿನಿತ್ಯದಲ್ಲಿ ಅದರ ಪೋಷಣೆ ಮಾಡೋದು, ಪಾಲನೆ ಮಾಡೋದು, ಆ ಜಿಂಕೆಯ ಮರಿಯನ್ನ ಚೆನ್ನಾಗಿ ಮೈದಡುವುದು, ಎದ್ರು ಕೂತ್ರು ಅದರದ್ದೇ ಧ್ಯಾನ, ಪರಮಾತ್ಮನ ಧ್ಯಾನ ಎಲ್ಲವೂ ಹೋಯಿತು, ಪ್ರತಿನಿತ್ಯದಲ್ಲೂ ಅದರದ್ದೇ ಯೋಚನೆ. ಅವನು ಇದರಲ್ಲಿ ಆಸಕ್ತನಾಗಿದ್ದುಕೊಂಡು ಎಲ್ಲವನ್ನೂ ಒಟ್ಟಿಗೆ ಬಿಡ್ಲಿಲ್ಲ. ಮೊದಲಿಗೆ ಅವನು ಅನುಷ್ಠಾನ ಏನ್ ಮಾಡ್ತಾ ಇದ್ನೋ ಅದರಲ್ಲಿ ಒಂದೊಂದೇ 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 ಅಂಗಗಳು ಕಡಿಮೆಯಾಗ್ತಾ ಬಂತು. ಮೊದಲಿಗೆ 5-6 ಗಂಟೆ ಕಾಲ ಧ್ಯಾನ ಮಾಡ್ತಾ ಇದ್ದವನು 5:30 ಆಯ್ತು, ಆಮೇಲೆ 5 ಗಂಟೆ ಆಯ್ತು, 4:15 ಗಂಟೆ ಆಯ್ತು, 4 ಗಂಟೆ ಆಯ್ತು, ಅದು ಕಡಿಮೆ ಆಗ್ತಾ ಬಂತು. ಮಾಡುವ ಸಂದರ್ಭದಲ್ಲೂ ಕೂಡ ಮೊದಲಿಗೆ ಇದ್ದಂತಹ ಬಿಗಿತನ ಕಾಣಿಸ್ತಾ ಇಲ್ಲ. ಮನಸ್ಸಿನಲ್ಲಿ ಅಯ್ಯೋ ನಾನು ಈ ರೀತಿಯಾಗಿ ಧ್ಯಾನ ಮಾಡ್ತಾ ಇರಬೇಕಾದ್ರೆ ಆ ಜಿಂಕೆಗೆ ಏನಾಯ್ತೋ 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 ಅಂತ ಯೋಚನೆ. ಕ್ರಮವಾಗಿ ಒಂದೊಂದನ್ನೇ ಬಿಡ್ತಾ ಬಂದ. ಕೆಲವು ದಿವಸಗಳಲ್ಲಿ ಎಲ್ಲ ಆಚರಣೆಗಳು ಕೂಡ ಬಿಟ್ಟು ಹೋಯ್ತು. ಅವನು ತಾನು ಮಾಡ್ತಾ ಇರೋದು ತಪ್ಪಲ್ವಾ? ಅವನಿಗೆ ವಸ್ತುತಃ ನಾನು ಮಾಡ್ತಾ ಇರುವಂತಹ ಕೆಲಸ ತಪ್ಪು ಅಂತ ಅರಿವಾಗಿ ನಾನು ಇನ್ಮೇಲೆ ಈ ರೀತಿಯಾಗಿ ಮಾಡಬಾರ್ದು ಅಂತ ಮನಸ್ಸಿನಲ್ಲೇ ಅವನಿಗೆ ಯೋಚನೆ ಬರಬೇಕಾಗಿತ್ತು. ಆದರೆ ತನ್ನನ್ನು ತಾನೇ ಈ ರೀತಿಯಾಗಿ ಸಮಾಧಾನ ಮಾಡ್ಕೊಳ್ತಾ ಇದ್ದಾನವನು. ಈ ಜಿಂಕೆ ಮರಿ ಬಹಳ ಬಡಪಾಯಿ, ಯಾರು ಕೂಡ ಇದಕ್ಕೆ ರಕ್ಷಕರಾಗಿ ಇಲ್ಲ. ಕಾಲನ ಮಹಿಮೆಯನ್ನು ಏನ್ ಹೇಳೋಣ, ಹುಟ್ಟಿದ ಆ ಕ್ಷಣದಲ್ಲಿ ತನ್ನ ತಾಯಿಯನ್ನು ಕಳೆದುಕೊಂಡಿದೆ, ಹುಟ್ಟಿದ ಆ ಕ್ಷಣದಲ್ಲಿ ತನ್ನ ತಾಯಿಯನ್ನು ಕಳೆದುಕೊಂಡಿದೆ, ತನ್ನ ಬಂಧುಗಳಾದರೂ ಜೊತೆಯಲ್ಲಿದ್ದಾರಾ? ಬಂಧುಗಳು ಯಾರು ಇಲ್ಲ, ಬಂಧುಗಳಿಂದ ದೂರವಾಗಿದೆ, ಸ್ನೇಹಿತರು ಯಾರು ಇಲ್ಲ, ಬೇರೆ ಯಾರೂ ಇದಕ್ಕೆ ರಕ್ಷಕರಾಗಿಲ್ಲ. ರಕ್ಷಣೆ ಮಾಡೋದು ಅಂತಾದ್ರೆ ನಾನು ಒಬ್ಬರೇ ಇದಕ್ಕೆ ರಕ್ಷಕನಾಗಿರೋನು. ಆ ಜಿಂಕೆ ಮರಿಯಾದ್ರೂ ಈ ಭರತ ಚಕ್ರವರ್ತಿಯನ್ನು ಬಿಟ್ಟಿರೋದೇ ಇಲ್ಲ, ಯಾವಾಗ್ಲೂ ಇದರ ಹಿಂದಿನಲ್ಲಿಯೇನೆ ನಿರಂತರವಾಗಿ ಓಡಾಡ್ತಾ ಇದೆ, ಇವನ ಹಿಂದಿನಲ್ಲೇ ಓಡಾಡ್ತಾ ಇದೆ. ಇವನು ಎಲ್ಲಿ ಹೋಗ್ತಾನೋ ಇವನನ್ನು ಹಿಂಬಾಲಿಸಿಕೊಂಡು ಅಲ್ಲಲ್ಲೇ ಬರ್ತಾ ಇದೆ, ಇವನನ್ನು ಬಿಟ್ಟು ಕ್ಷಣ ಮಾತ್ರದಲ್ಲೂ ಇರೋದಿಲ್ಲ. ಇವನನ್ನು ಹೊರತುಪಡಿಸಿ ಬೇರೆ ಯಾರ ಪರಿಚಯವೂ ಕೂಡ ಅದಕ್ಕಿಲ್ಲ. ನನ್ನನ್ನೇ ರಕ್ಷಕನನ್ನಾಗಿ ಪಡೆದಂತಹ ಈ ಜಿಂಕೆಗೆ ಎಂದೆಂದೂ ಕೂಡ ನಾ ಗದರಬಾರದು, ಎಂದೆಂದಿಗೂ ಇದರ ಮೇಲೆ ಕೋಪ ಮಾಡಿಕೊಳ್ಬಾರ್ದು. ನನ್ನನ್ನೇ ರಕ್ಷಕ ಅಂತ ತಿಳಿದುಕೊಂಡಂತಹ ಈ ಜಿಂಕೆಯ ಮರಿಯನ್ನ ಚೆನ್ನಾಗಿ ಪ್ರೀತಿ ಮಾಡಬೇಕು, ಮೈದಡಬೇಕು, ಹಸಿಯಾದಂತಹ ಚಿಗುರಿನ ಎಲೆಗಳನ್ನ ತಿನ್ಲಿಕ್ಕೆ ಅಂತ ನಾನು ಆಯ್ದುಕೊಂಡು ತಂದು ಕೊಡಬೇಕು. ಯಾಕೆ? ಶರಣಾಗತರನ್ನ ರಕ್ಷಣೆ ಮಾಡೋದು ಮನುಷ್ಯ ಮಾತ್ರನ ಕರ್ತವ್ಯ. ಯಾವನು ಮನುಷ್ಯನೋ ಶರಣಾಗತರಾದವರನ್ನ ಎಷ್ಟೇ ಕಷ್ಟ ಬಂದರೂ ಕೂಡ ರಕ್ಷಣೆ ಮಾಡಬೇಕು, ಇದು ಅವನ ಕರ್ತವ್ಯ. ಇದು ನನ್ನನ್ನೇ ರಕ್ಷಕ ಅಂತ ತಿಳಿದುಕೊಂಡು ನನ್ನ ಜೊತೆಯಲ್ಲಿದೆ, ನನ್ನ ಮೇಲೆ ಅಷ್ಟು ವಿಶ್ವಾಸವನ್ನು ಮಾಡ್ತಾ ಇದೆ, ಹಾಗಾಗಿ ಏನಾದರೂ ಮಾಡಿ ನಾನು ಇದನ್ನ ರಕ್ಷಣೆ ಮಾಡಲೇಬೇಕು.
ಅಂತಂದುಕೊಂಡು ಅದರ ರಕ್ಷಣೆಯಲ್ಲಿ ಪೂರ್ತಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದ್ದಾನೆ. ಹೌದು, ಶರಣಾಗತರನ್ನ ರಕ್ಷಣೆ ಮಾಡುವಂತಹದ್ದು ಜೀವನ ಸ್ವಭಾವವೇ ಆದರೂ ಕೂಡ ತನ್ನ ಅನುಷ್ಠಾನಗಳಿಗೆ ತೊಂದರೆ ಬರದಂತೆ ಸಜ್ಜನರ ರಕ್ಷಣೆಯನ್ನು ಮಾಡಬೇಕು. ತನ್ನ ನಿತ್ಯ ನೈಮಿತ್ತಿಕ ಕರ್ಮಗಳ ಅನುಷ್ಠಾನಕ್ಕೆ ವಿಲೋಪ ಬರದಂತೆ ರಕ್ಷಣೆ ಮಾಡ್ತಾ ಇರಬೇಕು. ಅದನ್ನು ಬಿಟ್ಟು ಪೂರ್ತಿಯಾಗಿ ಅದರಲ್ಲೇ ಮನಸ್ಸನ್ನ ಹಾಕಿಕೊಂಡು ತನ್ನ ಕರ್ಮಗಳೆಲ್ಲವನ್ನೂ ಕೂಡ ಬಿಟ್ಟುಕೊಂಡು ಪಶುವಿನಂತೆ ಬದುಕುತ್ತಾ ಇನ್ನೊಬ್ಬರನ್ನ ಸಲಹೋದೆ ನನ್ನ ಜೀವನದ ಮುಖ್ಯ ಕರ್ತವ್ಯ ಅಂತ ತಿಳಿದುಕೊಂಡು ಬದುಕಬಾರದು. ಆದ್ರೆ ನಾವೆಲ್ಲ ತಪ್ಪನ್ನು ಮಾಡ್ಬೇಕಾದ್ರೆ ಎಕ್ಸ್ಕ್ಯೂಸ್ ಕೊಟ್ಕೊಳ್ತೇವೆ. ಇಲ್ಲ ಪರವಾಗಿಲ್ಲ, ಈ ತರ ಮಾಡಬಹುದು. ಯಾಕೆಂದ್ರೆ ತಪ್ಪನ್ನು ಮಾಡ್ತಾ ಇರೋದು ನಾವು, ಅದರಿಂದಾಗಿ ನಾವು ಮಾಡಿದ ತಪ್ಪಿನಲ್ಲಿ ತಪ್ಪು ಅಂತ ನಮಗ್ ಅನಿಸೋದೇ ಇಲ್ಲ. ಅದರಂತೆ ಇವನು ಕೂಡ ತನ್ನನ್ನು ತಾನೇ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದಾನೆ. ಅವನೇ ಹೇಳ್ಕೊಳ್ತಾ ಇದ್ದಾನೆ, ಯಾರ್ಯಾರು ಸಜ್ಜನರು ಹಿರಿಯರಾದವರು ಅಂತಿದ್ದಾರೋ ಅವ್ರೆಲ್ಲರೂ ಕೂಡ ದೀನರಾಗಿ ಆರ್ತರಾಗಿ ಯಾರು ತಮ್ಮನ್ನ ರಕ್ಷಕನನ್ನಾಗಿ ಹೊಂದಿರ್ತಾರೋ ಅಂತಹ ಸಂದರ್ಭದಲ್ಲಿ ತಮ್ಮ ವೈಯಕ್ತಿಕವಾದ ಯಾವುದೇ ಆಸೆ ಆಕಾಂಕ್ಷೆಗಳಿದ್ರೂ ಕೂಡ ಅವೆಲ್ಲವನ್ನ ಬದಿಗೊತ್ತಿ ತಮ್ಮನ್ನ ರಕ್ಷಣೆ ಕೇಳಿಕೊಂಡು ಬಂದಂತಹ ವ್ಯಕ್ತಿಗಳನ್ನ ಅವರು ರಕ್ಷಣೆ ಮಾಡ್ತಾರೆ. ದೀನರ ಉದ್ಧಾರಕ್ಕೋಸ್ಕರವಾಗಿ ಕಂಕಣಬದ್ಧರಾಗ್ತಾರೆ. ತಮ್ಮ ಆಸೆ ಆಕಾಂಕ್ಷೆಗಳು ಎಷ್ಟೇ ದೊಡ್ಡದಾಗಿರಬಹುದು. ಒಂದೇ ನಿಮಿಷ. ಅವನು ಎಷ್ಟೇ ಆಸೆ ಆಕಾಂಕ್ಷೆಗಳಿದ್ರೂ ಕೂಡ ಅದನ್ನ ತನ್ನ ಆಸೆ ಆಕಾಂಕ್ಷೆಗಳನ್ನ ಬದಿಗೊತ್ತಿ ನಾವು ನಮ್ಮ ಆಶ್ರಿತರಾದಂತಹ ಜನರ ರಕ್ಷಣೆಗೆ ಅಂತ ಪಣ ತೊಡಬೇಕು, ಅದಕ್ಕೆ ಅಂತ ನಾನು ಸಿದ್ಧನಾಗ್ತೇನೆ ಅಂತ ಈ ರೀತಿಯಾಗಿ ಯೋಚನೆ ಮಾಡಿ ಭರತ ಅತಿಯಾಗಿ ಎಷ್ಟು ಅಂತಂದು ಹೇಳ್ತಾ ಇದ್ದಾರೆ. ಜಿಂಕೆ ಮರಿಯಲ್ಲಿ ಅತಿಯಾದ ವ್ಯಾಮೋಹ. ತಾನು ಕೂತಾಗ, ತಾನು ಸ್ನಾನ ಮಾಡೋ ಸಂದರ್ಭದಲ್ಲಿ, ಭೋಜನ ಮಾಡೋ ಸಂದರ್ಭದಲ್ಲಿ, ಮಲಗುವಾಗ ಓಡಾಡ್ತಾ ಇದ್ದಾನೆ. ಎಲ್ಲಾದ್ರೂ ಹೋದ ಅಂತಂದ್ರೆ ಅವನು ಬೇರೆ ಕೆಲಸ ಮಾಡ್ತಾ ಇರ್ಬೋದು, ಮನಸ್ಸಿನಲ್ಲಿ ಎಂದೆಂದಿಗೂ ಕೂಡ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ. ಯಾವ ಸಂದರ್ಭದಲ್ಲೂ ಕೂಡ ಮನಸ್ಸಿನಿಂದ ಅದರ ಮರೆಮಾಚೋದು ತುಂಬಾ ಅಸಾಧ್ಯವಾಯಿತು. ಯಾವಾಗ್ಲೂ ಬರೀ ಆ ಜಿಂಕೆ ಮರಿಯ ಯೋಚನೆಯಲ್ಲಿಯೇನೆ ಜೀವನವನ್ನು ನಡೆಸ್ತಾ ಇದ್ದಾನೆ. ಅದನ್ನ ಭಾಗವತದ ವಾಕ್ಯಗಳ ಮುಖಾಂತರವಾಗಿ ನೋಡ್ತಾ ಹೋಗೋಣ. 8ನೇ ಅಧ್ಯಾಯದ ಪ್ರಾರಂಭ. ಶ್ರೀ ಶುಕ ಉವಾಚ ಏಕದಾತು ಮಹಾನದ್ಯಾಂ ಕೃತಾಭಿಷೇಕ ನೈಕಮಿಕಾವಶ್ಯಕಃ ಬ್ರಹ್ಮಾಕ್ಷರಂ ಅಭಿಗೃಣಾನಃ ಮುಹೂರ್ತತ್ರಯಂ ಉದಕಾಂತಃ ಉಪವಿವೇಶ ತತ್ರ ತದಾ ರಾಜನ್ ಹರಿಣೀ ಪಿಪಾಸಯ ಜಲಾಶಯ ಅಭ್ಯಾಸಂ ಏಕೈವ ಉಪಜಗಾಮ ತಯಾ ಪೇಪೀಯಮಾನೆ ಉದಕೆ ತಾವದೇವ ಅವಿದೂರೇಣ ನದತಃ ಮೃಗಪತೇಃ ಉರುನಾದಃ ಲೋಕಭಯಂಕರಃ ಉದಪತತ್. ಮಹಾನದಿಯಾದಂತಹ ಗಂಡಕಿಯಲ್ಲಿ
ತನ್ನ ನಿತ್ಯ ನೈಮಿತ್ತಿಕ ಕರ್ಮಗಳೆಲ್ಲವನ್ನು ಕೂಡ ಮುಗಿಸಿಕೊಂಡು ವೇದದಲ್ಲಿ ವಿಹಿತವಾದಂತಹ ಎಲ್ಲ ಕರ್ಮಗಳನ್ನ ಮಾಡಿಕೊಂಡು ಬ್ರಹ್ಮನ ಸ್ತೋತ್ರವನ್ನು ಮಾಡ್ತಾ ಕುಳಿತುಕೊಂಡ ಇವನು 3 ಮುಹೂರ್ತಗಳ ಕಾಲ, ಒಂದು ಮುಹೂರ್ತ ಅಂದ್ರೆ 48 ನಿಮಿಷ 50 ನಿಮಿಷ ಅಂತ ಅಂದುಕೊಂಡ್ರೆ 2-2.5 ಗಂಟೆಗಳ ಕಾಲ ನೀರಿನ ಒಳಗಡೆಯಲ್ಲಿ ನಿಂತುಕೊಂಡು ಅನೇಕ ಮಂತ್ರ ಸ್ತೋತ್ರಗಳಿಂದ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದ. ಅಥವಾ ನದಿಯ ಬದಿಯಲ್ಲಿ ಕುಳಿತುಕೊಂಡು ಅನುಷ್ಠಾನವನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಹರಿಣಿ ಪಿಪಾಸಯ ಜಲಾಶಯ ಅಭ್ಯಾಸಂ ಏಕೈವ ಉಪಜಗಾಮ, ಒಂದೇ ಒಂದು ತುಂಬು ಗರ್ಭಿಣಿಯಾದಂತಹ ಹರಿಣಿ ಹೆಣ್ಣು ಜಿಂಕೆ ಅಲ್ಲಿಗೆ ಬಂತು. ಬಹಳ ಬಾಯಾರಿಕೆಯಿಂದ ನದಿಯ ಮಡುವಿನ ಬಳಿಯಲ್ಲಿ ಬರ್ತಾ ಇದೆ, ನೀರನ್ನು ಕುಡಿತಾ ಇದೆ. ಭಯಂಕರವಾದ ಸಿಂಹದ ಗರ್ಜನೆ ಅಲ್ಲಿ ಕೇಳಿಸ್ತಾ ಇದೆ. ಮೃಗಪತೆ ಉರುನಾದ ಲೋಕ ಭಯಂಕರ ಉದಪತತ್, ಜೋರಾಗಿ ಸಿಂಹದ ನಾದ ಅದಕ್ಕೆ ಕೇಳಿಸ್ತಾ ಇದೆ. ತಮುಪಶ್ರಿತ್ಯ ಸಾ ಮೃಗವಧೂ ಪ್ರಕೃತಿ ವಿಕ್ಲವ ಚಕಿತ ನಿರೀಕ್ಷಣಾ ಸುತರಾಮಪಿ ಹರಿಭಯಾಭಿನಿವೇಶ ವ್ಯಗ್ರ ಹೃದಯ ಪಾರಿಪ್ಲವ ದೃಷ್ಟಿ ಅಗತ ತೃಷಾ ಅತಿಭಯಾತ್ ಸಹತಾ ಉಚ್ಚಕ್ರಾಮ. ಮೊದಲಿಗೆ ಅತ್ಯಂತ ಸಂಕೋಚದ ಚಂಚಲವಾದಂತಹ ಮನಸ್ಸುಳ್ಳಂತಹ ಆ ಹರಿಣಿ ಈ ಶಬ್ದವನ್ನ ಕೇಳಿದ ತಕ್ಷಣ ಮನಸ್ಸೆಲ್ಲ ಅಲ್ಲೋಲ ಕಲ್ಲೋಲವಾದ ಹಾಗಾಯಿತು, ಎದೆ ನಡಗೆ ಹೋಯಿತು. ಚಂಚಲವಾದಂತಹ ನೋಟದಿಂದ ಆ ಕಡೆ ಈ ಕಡೆ ನೋಡ್ತಾ ಇದೆ. ಪೂರ್ತಿ ನೀರನ್ನು ಕುಡಿದು ಬಾಯಾರಿಕೆಯನ್ನು ತಣಿಸಿಕೊಂಡಿಲ್ಲ. ಅಷ್ಟರಲ್ಲಿಯೇನೆ ಈ ನದಿಯನ್ನ ದಾಟಿ ಹೇಗಾದರೂ ಪ್ರಾಣವನ್ನು ಉಳಿಸಿಕೊಳ್ಬೇಕು ಅನ್ನುವಂತಹ ಆತುರದಲ್ಲಿ ವೇಗವಾಗಿ ನದಿಯ ಮೇಲೆ ಹಾರ್ತಾ ಇದೆ. ತಸ್ಯಾಹ ಉತ್ಪತಂತ್ಯಾಹ ಅಂತರ್ವರ್ತ್ನ್ಯ ಉರುಭಯ ಅವಗಳಿತಃ ಯೋನಿಗತಃ ಗರ್ಭಃ ಸ್ರೋತಸಿ ನಿಪಪಾತ. ತತ್ ಪ್ರಸವಣ ಉತ್ಸರ್ಪಣ ಭಯ ಖೇದಾತುರ ಸ್ವಗಣೇನ ವಿಯುಜ್ಯಮಾನ ಕಸ್ಯಾಂಚಿತ್ ದರ್ಯಾಂ ಕೃಷ್ಣ ಸಾರಸತಿ ನಿಪಪಾತ ಚ ಅಥ ಚ ಮಮಾರ. ಜೋರಾಗಿ ಅದು ಹಾರ್ತಾ ಇದೆ. ಆ ಹರಿಣಿಯ ಗರ್ಭದಲ್ಲಿರುವಂತಹ ಆ ಗರ್ಭಪಿಂಡ ಚಿಕ್ಕದಾದಂತಹ ಹರಿಣಿ ಇದರ ಭಯದಿಂದಾಗಿ ಕಂಪಿತವಾದಾಗ್ಲೇನೆ ಅರ್ಧ ಗರ್ಭದಿಂದ ಹೊರಗಡೆ ಬಂದಿತ್ತು. ಜೋರಾಗಿ ಹಾರಿದಾಗಲಂತೂ ಅತಿಶಯವಾದಂತಹ ಭಯದಿಂದ ಹಾರಿದೆ. ಆ ಸಂದರ್ಭದಲ್ಲಿ ಗರ್ಭಸ್ರಾವವಾಯಿತು. ಗರ್ಭದಲ್ಲಿದ್ದಂತಹ ಶಿಶು ಪ್ರವಾಹದಲ್ಲಿ ಬಿತ್ತು. ಸ್ವಗಣೇನ ವಿಯುಜ್ಯಮಾನ, ತನ್ನ ಗಣ ಯಾವುದಿತ್ತೋ, ಜಿಂಕೆಗಳ ಸಮೂಹ ಏನಿತ್ತೋ ಅದರಿಂದ ದೂರವಾಗಿದೆ. ಓಡ್ತಾ ಓಡ್ತಾ ಹೋಗಿದೆ. ಏನು ಮಾಡಬೇಕು ಅನ್ನುವಂತಹ ವಿಚಾರ ತಲೆಯಲ್ಲಿ ಹೊಳಿತಾ ಇಲ್ಲ. ದುಃಖದಿಂದಾಗಿ ಓಡ್ತಾ ಹೋಗಿದೆ. ಗಾಬರಿ ಮತ್ತು ಆಯಾಸದಿಂದ ಓಡ್ತಾ ಓಡ್ತಾ ಕಸ್ಯಾಂಚಿದ್ದರ್ಯಾಂ, ಯಾವುದೋ ಒಂದು ಗುಹೆ ಸಮೀಪದಲ್ಲಿ ಹೋಗಿ ಕೃಷ್ಣ ಸಾರಸತಿ ನಿಪಪಾತ, ಎಲ್ಲೋ ಆಯಾಸದಿಂದ ಬಿದ್ದಿದೆ. ಅಥ ಮಮಾರಚ, ಅಲ್ಲಿ ಮೃತವೂ ಆಗಿದೆ. ಇದೆಲ್ಲವನ್ನ ಪಕ್ಕದಲ್ಲೇ ಇದ್ದು ನೋಡ್ತಾ ಇದ್ದಂತಹ ಭರತ ಏನ್ ಮಾಡ್ದ? ತಂತು ಏಣ ಕುಣಕಂ ಕೃಪಣಂ ಸ್ರೋತಸಾಚ ಊಹ್ಯಮಾನಂ ಅಭಿವೀಕ್ಷ ಅಪವಿದ್ಧ ಬಂಧು ಇವ ಅನುಕಂಪಯ ರಾಜರ್ಷಿ ಭರತಃ ಆದಾಯ ಮೃತಮಾತರಂ ಏಣಂ ಆಶ್ರಮ ಪದಂ ಆನಯತ್. ಆಶ್ರಮದ ಸಮೀಪದಲ್ಲಿ ನದಿಯಲ್ಲಿ ಇವನ ಅನುಷ್ಠಾನಕ್ಕೆ ಅಂತ ಕೂತಿದ್ದ. ಅಲ್ಲೆಲ್ಲ ಈ ಕಾರ್ಯಕ್ರಮವಾದಾಗ, ಈ ಘಟನೆಗಳು ನಡೆದಾಗ ಅದರಿಂದ ಅತ್ಯಂತ ಅನುಕಂಪೆಗೆ ಒಳಗಾದಂತಹ ಈ ಭರತ ಚಕ್ರವರ್ತಿ ಇದನ್ನ ಎತ್ತುಕೊಂಡು ಬಂದು ರಕ್ಷಣೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ತೀರ್ಮಾನ ಮಾಡಿದ. ಒಂದೇ ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಗುರುಗಳೇ. ಅದನ್ನ ರಕ್ಷಣೆ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಡ್ತಾ ಇದ್ದಾನೆ. ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಅವನಿಗೆ ಗಾಢವಾದ ಮಮತೆ ಉಂಟಾಗ್ತಾ ಇದೆ. ತಸ್ಯ ಹವ ಏಣ ಕುಣಕಃ ಉಚ್ಚೈಸ್ತರಾಂ ತಸ್ಮಿನ್ ಕೃತ ನಿಜಾಭಿಮಾನಸ್ಯ
ಅಹರಹ ತತ್ಪೋಷಣ ಪಾಲನ ಪ್ರೀಣನ ಲಾಲನ ಅನುಧ್ಯಾನೇನ ಆತ್ಮ ನಿಯಮಾಹ ಸಹ ಯಮಾಹ ಪುರುಷ ಪರಿಚರ್ಯಾದಯಃ ಏಕೈಕಶಃ ಕತಿಪಯ ಅಹರ್ಗಣೇನ ವೀರ್ಯಮಾನಾಹ ಕಿಲ ಸರ್ವೇ ಏವ ಉದವಸನ್. ಒಂದೊಂದೇ ಮಮತೆಯಿಂದ ಈ ಕರ್ಮಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದೊಂದೇ ಅವನ ಸತ್ಕರ್ಮಗಳೇನಿತ್ತೋ ಅದೆಲ್ಲವೂ ಬಿಡ್ತಾ ಬಂತು. ಕೆಲವೇ ದಿವಸಗಳಲ್ಲಿ ಅವನು ಮಾಡ್ತಾ ಇದ್ದಂತಹ ಪ್ರತಿಯೊಂದು ಸತ್ಕರ್ಮಗಳು ಕೂಡ ಪೂರ್ತಿಯಾಗಿ ಅವನಿಂದ ದೂರವಾಗಿ ಹೋಯ್ತು. ಆದ್ರೆ ಇಷ್ಟೆಲ್ಲ ಕರ್ಮಗಳನ್ನು ಮಾಡ್ತಾ ಇದ್ದವನು ಅವುಗಳನ್ನು ಬಿಟ್ಟಿದ್ದೇನೆ ಅಂತ ಮನಸ್ಸಿನಲ್ಲಿ ಎಂದೆಂದಿಗೂ ಕೂಡ ಅವನಿಗೆ ಬೇಸರವೇ ಆಗಲಿಲ್ಲ. ಅಥೇದಮಾಹ ಅಹೋ ಬತಾಯಂ ಹರಿಣ ಕುಣಕಃ ಕೃಪಣಃ ಈಶ್ವರ ರಥ ಚರಣ ಪರಿಭ್ರಮಣ ರಯೇಣ ಸ್ವಗಣ ಸುಹೃದ್ ಬಂಧುಭ್ಯ ಪರಿವರ್ಜಿತ ಶರಣಂಚ ಮೋಪಸಾದಿತ ಮಾಮೇವ ಮಾತೃ ಪಿತೃಭ್ರಾತೃಭ್ಯ ಪಿತೃಜ್ಞಾತಿಭ್ಯ ಅಧಿಕಂ ಗೋಪಾಯನಂ ಮನ್ಯಮಾನಃ ನಾಣ್ಯಂ ಕಿಂಚನ ವೇದ ಮಯ್ಯೇವ ಅತಿ ವಿಶ್ರಬ್ಧಶ್ಚ ಅತಯೇವ ಮಯಾ ಮತ್ಪರಾಯಣಸ್ಯ ಪೋಷಣ ಪಾಲನ ಪ್ರೀಣನ ಲಾಲನಂ ಅಪಿ ಅನಸೂಯೆಯ ಅನುಷ್ಠೇಯಂ ಶರಣ್ಯ ಉಪೇಕ್ಷಾ ದೋಷ ವಿದುಷಾ. ನನ್ನನ್ನ ರಕ್ಷಣೆಗೆ ಅಂತ ಅರಸಿ ಬಂದಂತಹ ಈ ಪ್ರಾಣಿಯ ರಕ್ಷಣೆಯನ್ನ ಎಷ್ಟೇ ಕಷ್ಟವಾದರೂ ಕೂಡ ನಾನು ಮಾಡಲೇಬೇಕು. ಯಾಕೆ? ತನ್ನ ಬಂಧುಗಳಿಂದ ಸ್ನೇಹಿತರಿಂದ ಇವರೆಲ್ಲರಿಂದಲೂ ದೂರವಾಗಿದೆ. ಯಾರೂ ಇದಕ್ಕೆ ರಕ್ಷಕರಿಲ್ಲ, ನಾನೊಬ್ಬನೇ ಇದಕ್ಕೆ ರಕ್ಷಕ. ತಾಯಿ ತಂದೆ ಸೋದರ ಬಂಧುಗಳು ಇವರೆಲ್ಲರಕ್ಕಿಂತಲೂ ಕೂಡ ನನ್ನನ್ನೇ ಹೆಚ್ಚು ಅಂತ ತಿಳಿದುಕೊಂಡು ಬಂದಿದೆ. ಇದಕ್ಕೆ ಬೇರೆ ಯಾರ ಪರಿಚಯವೂ ಇಲ್ಲ. ಹಾಗಾಗಿ ನಾನೇ ಇದನ್ನ ರಕ್ಷಣೆ ಮಾಡಬೇಕು ಅನ್ನುವ ಮೂಢಾಭಿಮಾನಕ್ಕೆ ತುತ್ತಾಗಿ ಇದರ ರಕ್ಷಣೆ ಮಾಡುವ ಜವಾಬ್ದಾರಿ ನನ್ನದೊಬ್ಬನದ್ದೇ. ಶರಣಾಗತರನ್ನ ಬಿಡೋದು ದೊಡ್ಡ ಪಾಪ. ಹಾಗಾಗಿ ಇದರ ರಕ್ಷಣೆಯನ್ನು ನಾನು ಮಾಡಲೇಬೇಕು ಅಂತ ತಿಳಿದುಕೊಂಡು ಅವನು ಅದರ ರಕ್ಷಣೆಯಲ್ಲಿ ಮತ್ತಷ್ಟು ಆಸಕ್ತಿಯನ್ನು ತೋರಿಸ್ತಾ ಇದ್ದಾನೆ. ತನ್ನ ಸತ್ಕರ್ಮ ಆಚರಣೆಗಳೆಲ್ಲವೂ ಕೂಡ ಬಿಟ್ಟು ಹೋಗಿದ್ದನ್ನು ಗಮನಿಸ್ಕೊಳ್ತಾನೇ ಇಲ್ಲ. ನೂನಂ ಹಿ ಆರ್ಯಾಹ ಸಾಧವಃ ಉಪಶಮಶೀಲಾಹ ಕೃಪಣ ಸಹೃದಃ ಏವಂ ವಿಧಾರ್ಥೆ ಸ್ವಾರ್ಥಾನಪಿ ಗುರುತರಾನ್ ಉಪೇಕ್ಷಂತೆ. ಹಿರಿಯರಾದಂಥವರು, ಸಜ್ಜನರು, ದೀನರಾದವರು ತಮ್ಮನ್ನು ಆಶ್ರಯಿಸಿಕೊಂಡು ಬಂದಂತಹ ವ್ಯಕ್ತಿಗಳ ರಕ್ಷಣೆಗೋಸ್ಕರವಾಗಿ ತಮಗೆ ಅತ್ಯಂತ ಅಪೇಕ್ಷಿತವಾದ ಕರ್ಮಗಳನ್ನು ಕೂಡ ಬಿಟ್ಟು ಬಿಡುತ್ತಾರೆ. ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ಇತಿ ಕೃತಾನುಷಂಗ ಆಸನ ಸ್ನಾನ ಶಯನ ಅಟನ ಸ್ಥಾನಾದಿಷು ಸಹ ಮೃಗ ಜಹುನಾ ಸ್ನೇಹಾನುಬದ್ಧ ಹೃದಯ ಆಸೀತ್. ತಾನು ಸ್ನಾನಕ್ಕೆ ಹೋದರೆ, ಊಟ ಮಾಡಬೇಕಾದ್ರೆ, ಮಲಗುವಾಗ, ಓಡಾಡುವಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಮನಸ್ಸಿನಲ್ಲಿ ಯಾವಾಗ್ಲೂ ಆ ಜಿಂಕೆಯದ್ದೇ ಯೋಚನೆ. ಅವನು ಹೂ ಅಂತರಲಿಕ್ಕೆ ಅಲ್ಪ ಸ್ವಲ್ಪ ಹಾಗೆ ತೋರಿಕೆಗೆ ಅಂತ ಸ್ವಲ್ಪ ಪೂಜೆ ಮಾಡ್ತಾ ಇದ್ದ. ಹೂವನ್ನ, ದರ್ಭೆಯನ್ನ, ಸಮಿತನ್ನ, ತನ್ನ ಜೀವನಕ್ಕೆ ಬೇಕಾದಂತ ಹಣ್ಣು ಗಡ್ಡೆ ಗೆಣಸು ಇವೆಲ್ಲವನ್ನ ತರಲಿಕ್ಕೆ ಅಂತ ಹೋದಾಗ ಆಶ್ರಮದಲ್ಲಿ ಇದು ಒಂದೇ ಜಿಂಕೆ ಮರಿಯನ್ನು ಬಿಟ್ಟು ಹೋಗ್ತಾ ಇದ್ದ. ಆವಾಗ್ಲೂ ಅವನಿಗೆ ಅದೇ ಯೋಚನೆ, ಅಯ್ಯೋ ನಾನು ಮನೆ ಬಿಟ್ಟು ಹೋದೆ ಅಂತಂದು ಹೇಳಿದ್ರೆ ಯಾವ್ದಾದ್ರು ತೋಳನೋ ನರಿನೋ ಬಂದು, ಸಿಂಹವೋ ಹುಲಿಯೋ ಬಂದು ಇದರ ಮೇಲೆ ಆಕ್ರಮಣ ಮಾಡಿ ಇದನ್ನ ತಿಂದುಬಿಟ್ರೆ ಅಂತ ಆತಂಕದಿಂದ ಆ ಮರಿಯನ್ನು ಕೂಡ ಜೊತೆಗೇ ಕರೆದುಕೊಂಡು ಹೋಗ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದ. ಅದು ಮುಗ್ಧವಾಗಿದ್ದುಕೊಂಡು ಪರವಶವಾಗಿದ್ದುಕೊಂಡು ಅಲ್ಲಲ್ಲೇ ನಿಂತುಕೊಂಡು ನಿಧಾನವಾಗಿ ಮುದ್ದಾಗಿ ಇವನನ್ನ ಹಿಂಬಾಲಿಸಿಕೊಂಡು ಬರ್ತಾ ಇದೆ. ಅದನ್ನು ನೋಡಿ ಭರತನಿಗೆ ಅತ್ಯಂತ ಪ್ರೀತಿಯ ಭಾವನೆಗಳು ಮನಸ್ಸಿನಲ್ಲಿ ಮೂಡ್ತಾ ಇದೆ. ಅದನ್ನು ಹೆಗಲ ಮೇಲೆ ಹಾಕೊಳ್ತಾ ಇದ್ದಾನೆ. ಆಶ್ರಮದಲ್ಲಿ ತೊಡೆಯ ಮೇಲೆ ಅದನ್ನ ಇರಿಸ್ಕೊಳ್ತಾ ಇದ್ದಾನೆ. ಗಟ್ಟಿಯಾಗಿ ತಬ್ಬಿಕೊಳ್ತಾ ಇದ್ದಾನೆ. ಬಹಳ ಸಂತೋಷ ಅವನಿಗೆ. ತಾನು ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ, ದೇವರ ಪೂಜೆಯನ್ನು ಮಾಡ್ಬೇಕಾದ್ರೆ ಅವನಿಗೆ ಸಮಾಧಾನ ಇಲ್ಲ. ಅದೇನ್ ಮಾಡ್ತಾ ಇದೆ, ಯಾರು ಏನ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲವನ್ನ ನೋಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಅದು ಕಣ್ಣಿಗೆ ಬಿತ್ತು ಅಂತಂದ್ರೆ ಇವನಿಗೆ ಸಮಾಧಾನ ಇಲ್ಲ ಅಂತಂದ್ರೆ ಬಹಳ ಮನಸ್ಸಿನಲ್ಲಿ ಕ್ಲೇದಕ್ಕೊಳಗಾಗ್ತಾ ಇದ್ದಾನೆ.
ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತಂದು ಹೇಳಿದರೆ ಬಹಳ ಉದ್ವೇಗ, ಎಲ್ಲಿ ನನ್ನ ದೊಡ್ಡ ಸಂಪತ್ತನ್ನು ಕಳೆದುಕೊಂಡು ಬಿಡುತ್ತೇನೋ ಅನ್ನುವಂತಹ ಭಾವನೆ ಇವನ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಬಹಳ ದುಃಖಿತನಾಗಿ ಅಳ್ತಾ ಕೂತು ಬಿಡ್ತಾ ಇದ್ದ. ಅದು ಕಾಣಿಸೋವರೆಗೂ ಅಯ್ಯೋ ಇದಕ್ಕೆ ಯಾರು ಇರ್ಲಿಲ್ಲ, ನಾನೇ ರಕ್ಷಕನಾಗಿದ್ದೆ, ನನ್ನನ್ನು ರಕ್ಷಣೆಗೆ ಅಂತ ಕರೆದುಕೊಂಡು ಬಂದಿದ್ದೆ, ಇದನ್ನ ಯಾರೋ ತಗೊಂಡು ಹೋಗ್ಬಿಟ್ಟಿದ್ದಾರೆ, ನಂಬಿಕೊಂಡು ಬಂದಂತಹ ವ್ಯಕ್ತಿಯನ್ನು ರಕ್ಷಣೆ ಮಾಡ್ಲಿಕ್ಕೆ ನನಗಾಗ್ಲಿಲ್ಲ, ವಾಪಸ್ಸದು ಬರುತ್ತೋ ಇಲ್ಲೋ ಅಂತ ಯೋಚನೆ ಮಾಡಿ ಕುಳಿತುಕೊಂಡು ಬಿಡ್ತಾ ಇದ್ದ. ಪತಿ ಪಥಿ ಚ ಮುಗ್ಧ ಭಾವೇನ ತತ್ರ ತತ್ರ ವಿಷಕ್ತ ಮತಿ ಪ್ರಣಯ ಸಾರ ಹೃದಯ ಕಾರ್ಪಣ್ಯಾತ ಸ್ಕಂಧೇನ ಉದ್ವಹತಿ. ಹೆಗಲ ಮೇಲೆ ಹೊತ್ಕೊಳ್ತಾ ಇದ್ದಾನೆ. ಏವ ಮುತ್ಸಂಗೆ ಉರಸಿ ಚ ಅವಧಾಯ ಉಪಲಾಳಯನ್ ಪರಮಾಂ ಅವ ಅಪಮುದಂ. ಬಹಳ ಸಂತೋಷವನ್ನು ಪಡ್ತಾ ಇದ್ದ. ಕ್ರಿಯಾಯಾಂ ನಿರ್ವರ್ತ್ಯಮಾನಾಯಾಂ ಅಂತರಾಳೆ ಉತ್ಥಾಯೋತ್ಥಾಯ ಯದಾ ಏನಂ ಅಭಿಚಕ್ಷೀತ ತರ್ಹಿ ವಾವ ಸಹ ವರ್ಷಪತಿ ಪ್ರಕೃತಿಸ್ಥೇನ ಮನಸಾ ತಸ್ಮೈ ಅಹ ಆಶಿಷಃ ಆಶಾಸ್ತೆ ಸ್ವಸ್ತಿ ಸ್ಯಾದ್ ವತ್ಸತೆ ಸರ್ವತಃ ಇತಿ. ತನ್ನ ನಿತ್ಯಾನುಷ್ಠಾನಗಳನ್ನು ಮಾಡಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಎದ್ದು ಹೋಗಿ ನೋಡ್ತಾ ಇದ್ದ, ಆರಾಮಾಗಿದೆನೋ ಇಲ್ಲೋ, ಯಾರಾದ್ರೂ ಬಂದು ತಗೊಂಡು ಹೋಗ್ಬಿಟ್ರೋ ಏನೋ, ಯಾವ್ದಾದ್ರೂ ಆಕ್ರಮಣ ಆಗಿದೆನೋ ಅಂತ ನಿರಂತರವಾಗಿ ಅದರ ಕಡೆಯಲ್ಲಿ ಗಮನ ಕೊಡ್ತಾ ಇದ್ದ. ಅವನ ಕಣ್ಣಿಗೆ ಬಿದ್ದ ತಕ್ಷಣ ನಿನ್ನ ಒಳ್ಳೇದಾಗ್ಲಿ, ಯಾವಾಗ್ಲೂ ಸುಖವಾಗಿರೋ ಅಂತ ಆ ಹೆಣ್ಣು ಜಿಂಕೆ, ಆ ಜಿಂಕೆಯ ಮರಿಗೆ ಆಶೀರ್ವಾದ ಮಾಡ್ತಾ ಇದ್ದ. ಅನ್ಯದಾತು ಭೃಜ ಮುದ್ವಿಗ್ನಮನ ನಷ್ಟದ್ರವಿಣಃ ಇವ ಕೃಪಣಃ ಸಕರುಣಂ ಅತಿತರ್ಷೇಣ ಹರಿಣ ಕುಣಕ ವಿರಲ ವಿಹ್ವಲ ಹೃದಯ ಸಂತಾಪಃ ತಮೇವ ಅನುಶೋಚನ್ ಕಿಲ ಕಶ್ಮಲಂ ಮಹದಭಿರಂದಿತಃ ಇತಿ ಹೋವಾಚ. ಅಭಿರಂಭಿತಃ ಇತಿ ಹೋವಾಚ. ಅದು ಯಾವಾಗ್ಲೂ ಕಾಣಿಸ್ಲೇ ಇಲ್ಲ ಅಂತಂದು ಹೇಳಿದರೆ ಮನಸ್ಸಿನಲ್ಲಿ ಎಲ್ಲ ಆತಂಕಕ್ಕೊಳಗಾಗಿ ಗೋಳಾಡ್ತಾ ಇದ್ದ. ಅಪಿಬತ ಸವೈ ಕೃಪಣಃ ಏಣ ಬಾಲಕಃ ಮೃತ ಹರಿಣೀಸುತಃ ಮಮ ಅನಾರ್ಯಸ್ಯ ಶಠವ ಕಿತವ ಮತೇಃ ಅಕೃತ ಸುಕೃತಸ್ಯ ಕೃತ ವಿಸ್ರಂಭ ಆತ್ಮ ಪ್ರತ್ಯಯೇನ ತದ್ ಅವಿಗಣಯನ್ ಸ್ವಜನಃ ಇವ ಆಗಮಿಷ್ಯತಿ. ತಂದೆ ತಾಯಿ ಯಾರೂ ಇರ್ಲಿಲ್ಲ, ನನ್ನನ್ನು ಆಶ್ರಯಿಸಿಕೊಂಡು ಬಂದಿತ್ತು, ಅದರ ರಕ್ಷಣೆ ಮಾಡುವ ಜವಾಬ್ದಾರಿ ನನ್ನ ಮೇಲಿತ್ತು, ಆದ್ರೆ ಅದನ್ನು ರಕ್ಷಣೆ ಮಾಡಲಿಲ್ಲ. ನಾನು ಶಠ ಕಿತವ ಹೃದಯ, ಬಹಳ ಕಠಿಣವಾದಂತಹ ವಂಚಕನ ಬುದ್ಧಿ ನನ್ನದು, ಎಲ್ಲೋ ಹೋಗ್ಬಿಟ್ಟಿದೆ, ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ವಾಪಸ್ ಅದು ಬಂದು ಹುಲ್ಲನ್ನು ಮೇಯ್ತಾ ಇರೋದನ್ನ ನನಗೆ ನೋಡ್ಲಿಕ್ಕೆ ಆಗುತ್ತೋ ಇಲ್ವೋ. ಅಪಿ ಕ್ಷೇಮೇಣ ಅಸ್ಮಿನ್ ಆಶ್ರಮೋಪವನೆ ಷಷ್ಠಾಣಿ ಚರಂತಂ ದೇವಗುಪ್ತಂ ದ್ರಕ್ಷ್ಯಾಮಿ. ಪರಮಾತ್ಮನ ರಕ್ಷಣೆಯಲ್ಲಿ ಇದೇ ಆಶ್ರಮದ ಸಮೀಪದಲ್ಲಿ ಚುಗುರಾದಂತಹ ಹುಲ್ಲನ್ನ ಮೇಯುವಂತಹ ಅದನ್ನ ಮತ್ತೆ ಕಾಣ್ತೇನೋ ಇಲ್ವೋ, ಮತ್ತೇನಾದ್ರೂ ಎಲ್ಲಾದ್ರೂ ಹೋಗಿ ಸತ್ ಬಿಡತ್ತೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಪಿನ ವೃಕಃ ಸಾಲಾವೃಕಃ ಅನ್ಯತಮೋ ವಾ ನೈಕಚರಃ ವಾ ಭಕ್ಷಯತಿ. ನಾಯಿಯೋ ತೋಳವೋ ಯಾವ್ದೋ ಬಂದ ತಿಂದ್ಬಿಟ್ರೆ ತಿಂದು ಹಾಕಿಲ್ಲ ತಾನೆ. ಸೂರ್ಯ ಬೇರೆ ಮುಳುಗ್ತಾ ಇದ್ದಾನೆ, ಆ ಮರಿ ಬೇರೆ ಬರ್ತಾ ಇಲ್ಲ. ವಾಪಸ್ ಬಂದು ಅದರ ಭಾವಗಳಿಂದಾಗಿ ಅದರ ಚಟುವಟಿಕೆಯಿಂದಾಗಿ ನನ್ನನ್ನ ಸಂತೋಷಗೊಳಿಸತ್ತೋ ಇಲ್ವೋ. ಅವನು ದರ್ಭೆಯ ಮೇಲೆ ಹವಿಸ್ಸನ್ನ ಇಟ್ಟುಕೊಂಡು ಯಾಗವನ್ನು ಮಾಡೋ ಸಂದರ್ಭದಲ್ಲಿ ಆ ಹವಿಸ್ಸನ್ನ ಬಾಯಿಂದ ತಿಂತ ಆ ಹವಿಸ್ಸೆಲ್ಲವನ್ನು ಕೂಡ ಅಪವಿತ್ರಗೊಳಿಸಿದಾಗ ಅದನ್ನ ಗದರಿಸಿ ದೂರಕ್ಕೆ ಕಳಿಸ್ತಾ ಇದ್ದೆ. ಗದರಿಸಿದೆ ಅಂತ ಬಹಳ ಭಯಗೊಂಡು ಆ ಕಡೆ ಈ ಕಡೆ ಹೋಗಿ ಸುಮ್ಮನೆ ಕೂತಾಗ ನಾನು ಮತ್ತೆ ಹೋಗಿ ಅದನ್ನ ಸ್ವಲ್ಪ ರಂಭಿಸಿದೆ ಅಂತಾದ್ರೆ ಮತ್ತೆ ಜಿಗದಾಡ್ತಾ ನನ್ನ ಕಡೆಯಲ್ಲಿ ಬರ್ತಾ ಇತ್ತು. ಅಂತಹ ಜಿಂಕೆ ಮರಿ ನನ್ನಿಂದ ದೂರ ಹೋಗಿದೆ. ನಿಮ್ಲೋಚತಿ ಭಗವಾನ್ ಜಗತ್ ಸಕಲ ಜಗತ್ ಕ್ಷೇಮೋದಯ ಸೂರ್ಯ ಆತ್ಮ ಅದ್ಯಾಪಿ ನ ಮಮ ಮೃಗವಧೂನ್ಯಾಸೆ ಆಗಚ್ಚತಿ. ನನ್ನ ರಕ್ಷಣೆಯಲ್ಲಿರುವಂತಹ ಈ ಜಿಂಕೆ ಮರಿ ನನ್ನ ಹತ್ರ ಬರ್ತಾ ಇಲ್ಲಲ್ಲ. ಅಪಿಸ್ವಿತ ಅಕೃತ ಸುಕೃತಂ ಮಾಂ ಆಗತ್ಯ ಸುಖಯಿಷ್ಯತಿ ಹರಿಣ ರಾಜಕುಮಾರ ವಿವಿಧ ರುಚಿರ ದರ್ಶನೀಯ ನಿಜ ಮೃಗ ಧಾರಕ ವಿನೋದೈ ಅಸಂತೋಷಂ ಸ್ವಾನಾಂ ಉಪನುದನ್. ಅದು ಬಂದು ವಾಪಸ್ ಇಲ್ಲಿ ಚೆನ್ನಾಗಿ ಆಶ್ರಮದ ಸಮೀಪದಲ್ಲಿ ತಿರುಗಾಡ್ತಾ
ಚಿಗುರಾದಂತಹ ಹುಲ್ಲನ್ನ ಮೇಯ್ತಾ ಅದನ್ನು ನೋಡುವಂತಹ ನಮಗೆ ಮತ್ತೆ ಸಂತೋಷವನ್ನು ಕೊಡುತ್ತೋ ಇಲ್ವೋ? ನಾನು ತಪಸ್ಸಿಗೆ ಅಂತ ಕೂತಾಗ, ಜಪಕ್ಕೆ ಅಂತ ಕೂತಾಗ ಬಂದು ತನ್ನ ಕೊಂಬಿನಿಂದ ನನ್ನನ್ನು ನಿಧಾನವಾಗಿ ತಿವಿತಾ ಇರುತ್ತೆ, ನನ್ನ ಮೈಯನ್ನೇ ಕೆರಿತಾ ಇರುತ್ತೆ. ಈಗ ಅದು ತಪ್ಪಿಸಿಕೊಂಡು ಹೋಗಿದೆ, ವಾಪಸ್ ಬರುತ್ತೋ ಇಲ್ವೋ? ಕ್ಷೇಳಿಕಯ ಮಾಂ ಮುಧಾ ಸಮಾಧಿನ ಮೀಲಿತ ದೃಶಂ ಪ್ರೇಮ ಸಂರಂಭೇಣ ಸಚಕಿತಮಾಗತ್ಯ ಪೃಷತ್ ಅಪರುಷ ವಿಷಾಣಾಗ್ರೇಣ ಲುಠತಿ ಆಸಾದಿತ ಹವಿಷಿ ಬರ್ಹಿಷಿ ದೂಷಿತೆ ಮಯಾ ಉಪಾಲಬ್ಧ ಭೀತಭೀತಃ ಸಪದಿ ಉಪರತ ರಭಸಃ ಋಷಿಕುಮಾರವತ್ ಅವಹಿತ ಕರ್ಣಕಲಾಪಃ ಆಸ್ತೆ. ಏನಾದ್ರೂ ನಾನು ಜಪ ಮಾಡ್ಬೇಕಾದ್ರೆ, ಯಜ್ಞ ಯಾಗಾದಿಗಳನ್ನು ಮಾಡ್ಬೇಕಾದ್ರೆ ತಯಾರಿಸಿ ಇಟ್ಟಂತಹ ಹವಿಃ ಪದಾರ್ಥಗಳನ್ನ ಅಪವಿತ್ರಗೊಳಿಸಿತು ಅಂತಾದ್ರೆ ಜೋರಾಗಿ ಅದನ್ನ ಗದರಿದರೆ ಸ್ವಲ್ಪ ಭಯಗೊಂಡಂತೆ ತಾನು ಇಷ್ಟರವರೆಗೆ ಏನು ಚಂಚಲವಾಗಿ ಓಡಾಡ್ತಾ ಇತ್ತ ಆ ಚಾಂಚಲ್ಯವೆಲ್ಲವನ್ನು ಕೂಡ ಮರೆತು ಸುಮ್ಮನೆ ಏನೂ ತಪ್ಪನ್ನು ಮಾಡದೇ ಇರುವ ಋಷಿ ಕುಮಾರನಂತೆ ಒಂದು ಕಡೆಯಲ್ಲಿ ಗಂಭೀರವಾಗಿ ನಿಂತು ಬಿಡುತ್ತಾ ಇತ್ತು. ಇಂತಹ ಜಿಂಕೆಯ ಗುರುತುಗಳೆಲ್ಲವೂ ಕೂಡ ಈ ಭೂಮಿಯಲ್ಲಿ ಮೂಡ್ತಾ ಇತ್ತು. ಆ ದೊಡ್ಡ ಸಂಪತ್ತನ್ನು ಈ ಭೂಮಿ ತಾಯಿ ಪಡೆದಿದ್ಲು. ಇದರ ತಾಯಿ ಸಿಂಹದ ಭಯದಿಂದಾಗಿ ಮರಣವನ್ನು ಹೊಂದಿತ್ತು. ಈಗ ಈ ಮರಿಯು ಕೂಡ ಆಶ್ರಮದಿಂದ ತಪ್ಪಿಕೊಂಡು ಹೋಗಿದೆ. ಇದನ್ನು ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ? ಚಂದ್ರ ಇದನ್ನು ರಕ್ಷಣೆ ಮಾಡ್ತಾ ಇದ್ದಾನೋ? ಇಷ್ಟು ದಿವಸಗಳ ಕಾಲ ನಾನು ರಕ್ಷಣೆ ಮಾಡ್ತಾ ಇದ್ದೆ, ನನ್ನ ರಕ್ಷಣೆ ಸರಿಯಾಗಿಲ್ಲ ಅಂತ ಚಂದ್ರನೇ ಬಂದು ಈ ಪ್ರಾಣಿಯ ರಕ್ಷಣೆಯನ್ನ ಮಾಡಿಕೊಂಡು ಮತ್ತೆ ವಾಪಸ್ಸು ಚಂದ್ರನೇ ನನಗೆ ಬಂದು ತಲುಪಿಸ್ತಾನೋ ಏನೋ. ಸೂರ್ಯ ಎಲ್ಲ ಮುಳುಗಿ ರಾತ್ರಿ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ. ಜಿಂಕೆ ಮರಿ ಎಲ್ಲಿದೆ ಅಂತ ನಿರಂತರವಾಗಿ ಹುಡುಕ್ತಾ ಇದ್ದಾನೆ. ಅವನ ವಿಲಾಪ ಮುಂದೆ ಏನಾಯ್ತು, ಈ ಎಲ್ಲ ಕಥೆಯನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ, ಧನ್ಯವಾದಗಳು.